ನಮಸ್ಕಾರ ಸ್ನೇಹಿತರೆ. ಸ್ವತಂತ್ರ ಬಂದು 78 ವರ್ಷ ಆಯಿತು. ನಿನ್ನೆ ತಾನೇ ಸ್ವತಂತ್ರ ದಿನಾಚರಣೆಯನ್ನು ತುಂಬ ಜೋರಾಗಿ ಆಚರಣೆ ಕೂಡ ಮಾಡಿಬಿಟ್ವಿ. ಆದರೆ ಬ್ರಿಟಿಷರಿಂದ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು. ಆದರೆ ನಮ್ಮ ದೇಶದಲ್ಲಿ ನಿಜವಾಗಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಕೊಲೆ, ಸುಲಿಗೆ, ಅತ್ಯಾಚಾರಗಳಿಗೆ ಸರಿಯಾದ ಶಿಕ್ಷೆ ಆಗ್ತಾ ಇದೆಯಾ? ಕೋಲ್ಕತ್ತಾ ಘಟನೆ ಬಗ್ಗೆ ಎಲ್ಲರಿಗೂ ಗೊತ್ತಿರಬಹುದು. ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಬಗ್ಗೆ ಮಾಹಿತಿ ಹುಡುಕಿ. ಎಷ್ಟು ಕ್ರೂರವಾಗಿ ಆಗಿದೆ ಅಂದರೆ, ಕರ್ತವ್ಯ ನಿರತ ವೈದ್ಯ ಮೇಲೆ ಈ ರೀತಿ ಘಟನೆ ಆಗುತ್ತೆ ಅಂತಂದರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಬಹಳ ದೊಡ್ಡ ತಪ್ಪಾಗುತ್ತೆ. ಸಾಮಾನ್ಯ ಜನರು ಧ್ವನಿ ಎತ್ತಲಿಲ್ಲ ಅಂದರೆ, ಯಾಕಂದರೆ ಯಾರ್ದೋ ಘಟನೆ ಅಂತ ಸುಮ್ಮನಿದ್ದರೆ ನಾಳೆ ದಿನ ನಮಗೂ ಆ ಸ್ಥಿತಿ ಬಂದಾಗ ಯಾರೂ ಕೂಡ ಮಾತಾಡಲ್ಲ. ಇವತ್ತು ಸಾಮಾಜಿಕ ಜಾಲತಾಣಗಳು ಬಹಳ ಶಕ್ತಿಶಾಲಿಯಾಗಿದ್ದಾವೆ. ದಯವಿಟ್ಟು ಎಲ್ಲರೂ ಯಾವ್ಯಾವ ಥರದಲ್ಲಿ ಆಗುತ್ತೋ ಆ ಥರದಲ್ಲಿ ನೇರವಾಗಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು, ಧ್ವನಿ ಎತ್ತಿ ಇಂಥ ಘಟನೆಗಳು ಮರುಕಳಿಸಬಾರ್ದು. ನಮ್ಮ ದೇಶ ಎಲ್ಲದರಲ್ಲೂ ಚೆನ್ನಾಗಿದೆ. ಬಹಳಷ್ಟು ವಿಷಯಗಳಲ್ಲಿ ಬೇರೆ ದೇಶಗಳನ್ನು ಹೋಲಿಕೆ ಮಾಡಿದರೆ ತುಂಬ ನೆಮ್ಮದಿಯಾಗಿದ್ದೇವೆ. ಆದರೆ ಕನಿಷ್ಠ ಇಂಥ ಒಂದು ವಿಷಯಗಳಲ್ಲಿ ನಾವು ಬೇರೆ ರಾಷ್ಟ್ರಗಳನ್ನು ನೋಡಿ ಕೆಲವೊಂದಷ್ಟು ಶಿಕ್ಷೆಗಳನ್ನು ಜಾರಿ ತರುವಂಥದ್ದು ಬಹಳ ಅಗತ್ಯ ಇದೆ. ಇದಕ್ಕೆ ಎಲ್ಲ ಸಾಮಾನ್ಯ ಜನರು ಧ್ವನಿ ಎತ್ತಬೇಕು. ಸರ್ಕಾರಗಳ ಗಮನ ಸೆಳೀಬೇಕು. ರಾಜಕೀಯದವರು ತಮ್ಮ ಲಾಭಕ್ಕಾಗಿ ಮೆರೀತಾ ಇದ್ದಾರಲ್ಲ ಅಂಥವರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಎಷ್ಟು ಘಟನೆಗಳು ಆಗ್ತಾನೇ ಇರ್ತವೆ, ಎಷ್ಟು ರೇಪ್ಗಳು ಆಗ್ತಾನೆ ಇರ್ತವೆ, ಇಷ್ಟು ಕ್ರೂರವಾಗಿ. ಅಂದರೆ ಜನ ಏನಕ್ಕೆ ಹೆದರ್ತಾ ಇಲ್ಲ ಅಂದರೆ ಆ ಥರ ಶಿಕ್ಷೆಗಳು ನಮ್ಮಲ್ಲಿಲ್ಲ. ತುಂಬ ದುಃಖ ಆಗುತ್ತೆ. ದಯವಿಟ್ಟು ಯಾವ್ಯಾವ ಮಾರ್ಗದಲ್ಲಿ ಆಗುತ್ತೋ ಆ ಥರ ಧ್ವನಿ ಎತ್ತಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ